ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರದಿಂದ ಮಿನಿ ಥಿಯೇಟರ್ನನ್ನ ನಿರ್ಮಾಣ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಸರ್ಕಾರದಿಂದ ಮಿನಿ ಥಿಯೇಟರ್ ನಿರ್ಮಾಣ ಮಾಡ್ತೀವಿ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದು 200 ಆಸನಗಳ ಮಿನಿ ಚಿತ್ರಮಂದಿರ ಸ್ಥಾಪನೆ ಮಾಡ್ತೀವಿ. ಕಲಾತ್ಮಕ ಚಿತ್ರಗಳ ಪ್ರೋತ್ಸಾಹಕ್ಕೆ ಮಿನಿ ಚಿತ್ರಮಂದಿರಗಳನ್ನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದು, ಜೊತೆಗೆ ರಾಜ್ಯದಲ್ಲಿ ಪರಭಾಷಾ ಚಿತ್ರಗಳ ಟಿಕೆಟ್ ದರ ನಿಯಂತ್ರಣಕ್ಕೂ ಕೂಡ ಕ್ರಮವನ್ನ ಕೈಗೊಳ್ತೀವಿ. ಸಾರಾ ಗೋವಿಂದು ಅಭಿನಂದನಾ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಪರಭಾಷಾ ಪ್ರವೇಶ ದರ ಸರಿ. ಹಿಂದೆ ಸಾರಾ ಗೋವಿಂದ್ ಅವರು ನನ್ನ ಇವರೆಲ್ಲ ಭೇಟಿ ಮಾಡಿದಾಗ ನಾನು ಮಾಡಿಕೊಟ್ಟಿದ್ದೆ, 200 ರೂಪಾಯಿ ಅಂತ ಮಾಡಿದ್ದೆ. ಅದ್ರ ಮೇಲೆ ಹೋಗಿ ಸ್ಟೇ ತಗೊಂಡ್ಬಿಟ್ರು. ಮತ್ತೆ ನಾನು ಅದರ ಸ್ಟೇ ಬೇಕಂತ ಮತ್ತೆ ಬದಲಾವಣೆ ಮಾಡಕ್ಕೆ ಹೋಗಿಲ್ಲ. ಅದನ್ನ ಈಗ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ, ಇನ್ನ ಕಡಿಮೆ ಇದೆ, 150 ರೂಪಾಯಿ ಇದೆ. ತಮಿಳುನಾಡಿನಲ್ಲಿ 150 ರೂಪಾಯಿ ಇದೆ ಅಂತ ಮಾತುಗಳನ್ನು ಹೇಳಿದ್ದಾರೆ. ನಾನು ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಈ ರಾಜ್ಯಗಳಲ್ಲಿ ಪರಿಸ್ಥಿತಿ ಇದೆ ತಿಳಿಸ್ಕೊಂಡು ಅದರಂತೆ ಮಾಡಿಕೊಡ್ಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನ ಮಾಡುತ್ತೇನೆ. ಇನ್ನೊಂದು ಒತ್ತಾಯವನ್ನ ಮಾಡಿದ್ದಾರೆ. ಕನ್ನಡ ಸಿನಿಮಾ ಥಿಯೇಟರ್ಗಳು, ಅವನ್ನ ಕನಿಷ್ಠ ಒಂದು ಜಿಲ್ಲೆಗೆ ಮಿನಿ ಥಿಯೇಟರ್ 200 ಸೀಟ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಮಾಡಿಕೊಡೋಣ.